ದೇವರಿಗೆ ಸ್ತೋತ್ರ. ನಾವು ಓದೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ ಯಾರಾದರೂ ಓದ್ರಿ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮರಿಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೆ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದನು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಸಂತಪುರದಿಂದ ಔರದಿ ಬರ್ಲತ್ತಾನೆ. ಔರದಿ ಬರಂತ ಸಮಯದಾಗ ಹಾದಿದಾಗ ಯಾವ ಬರ್ತದ? ಬೋರಾಳ ಬರ್ತದ. ಈ ಬೋರಾಳು ಇನ್ನು ಕುಷ್ಠರೋಗಿಗಳು ಎಷ್ಟು ಜನ ಇದ್ದಾರಮ್ಮ? ಎಷ್ಟು ಮಂದಿ? 10 ಮಂದಿ ಕುಷ್ಠರೋಗಿಗಳು ಯೇಸು ಸ್ವಾಮಿ ಬಲಿಗೆ ಬರ್ಲತ್ತಿಲ್ಲ. ಯಾಕೆ ಬರ್ಲತ್ತಿಲ್ಲ ಅಂತಂದ್ರೆ, ಆಗಿನ ಕಾಲದಲ್ಲಿ ಕುಷ್ಠರೋಗ ಇದ್ರೆ ಊರು ಒಳಗಡೆ ಇಟ್ಕೊತಾ ಇರ್ಲಿಲ್ಲ. ಯಾರೇ ಇರ್ಲಿ, ಅವ ರಾಜ ಇರ್ಲಿ, ಮಂತ್ರಿ ಇರ್ಲಿ, ಸಿಪಾಯಿ ಇರ್ಲಿ, ಸಾಹುಕಾರ ಇರ್ಲಿ, ಗರೀಬ್ ಇರ್ಲಿ, ಅವನಿಗೆ ಊರಿನ ಹೊರಗಡೆ ಹಾಕ್ತಿದ್ರು. ಹೊರಗೆ ಅವ ಸತ್ತೋಗ ಗಂಟ ಅವ ಹೊರಗೆ ಇರಬೇಕು. ಆದ್ರೆ ಈ 10 ಮಂದಿ ಕುಷ್ಠರೋಗಿಗಳು ಒಂದು ಊರಿನ ಹೊರಗಡೆ ಇದ್ದಾರೆ. ಹೊರಗಡೆ ಇರುವಾಗ ಅವರಿಗೊಂದು ನ್ಯೂಸ್ ಮುಟ್ಟ್ಯದು. ಏನಂತ ಮುಟ್ಟ್ಯದಂತಂದ್ರೆ, ಈ ಯೇಸು ಅಂತ ಒಬ್ಬರು ಇದಾರಂತೆ. ಅವ್ರು ಹಳ್ಳಿಗೆ ಗ್ರಾಮಕ್ಕೆ ಸುತ್ತಲತ್ತಾರಂತ. ಅವರು ಈಗ ನೋಡಿ, ನನಗಿಂತ ಹೆಚ್ಚು ಸೌಂಡ್ ಕೇಳೋಂಟದೀನಿ. ಅವರು ಸೌಂಡ್ ಬರಬಾರ್ದ, ಯಾರು ಸೌಂಡ್ ಮಾಡಬಾರ್ದು. ಈ ಹಳ್ಳಿಗೆ ಮತ್ತು ಗ್ರಾಮಕ್ಕೆ ಸುತ್ತಾ ಇದ್ದಾರಂತೆ. ಆ ಯೇಸು ನಮಗೆ ಸ್ವಸ್ಥ ಮಾಡ್ತಾನಂತೆ, ನಮಗೆ ಬಿಡುಗಡೆ ಮಾಡ್ತಾನಂತೆ. ಯಾರೋ ಒಬ್ರು ಏನ್ ಮಾಡಿದ್ದಾರೆ, ಈ 10 ಮಂದಿ ಕುಷ್ಠರೋಗಿಗಳಿಗೆ ಹೇಳ್ಬಿಟ್ಟಿದ್ದಾರೆ. ಇವ್ರು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಯಾವಾಗ ನಮ್ಮ ಹಳ್ಳಿಗೆ ಬರ್ತಾನೆ. ಈಗ ನೋಡ್ರಿ, ಈ ಒಂದು ಊರದಂತರು, ನಾನು ಎಕ್ಸಾಂಪಲ್ ಅಂತ ಹೇಳುತ್ತಿದೆ, ಮತ್ತೊಂದು ಹೆಸರೆತ್ತಿ ಬಿಟ್ರೆ ನಮ್ಮೂರ್ ಬಗ್ಗೆ ಅಂತ ನಂಗೆ ಆಗ್ಬಾರ್ದು. ಮತ್ತೆ ಅಲ್ಲಿ ನಾನೊಂದು ಉದಾಹರಣೆಗಾಗಿ ತಗೋತಾ ಇದ್ದೀನಿ. ಅಲ್ಲಿ ಎಲ್ಲ ಬರೆಯಲ್ಪಟ್ಟದ. ಈಗ ಅಲ್ಲಿ ಸಮರಿಯ ಮತ್ತು ಅಲ್ಲಿ ಬರೆಯಲ್ಪಟ್ಟದ ಗಲಿಲಾಯ ಅಂತ ಹೀಗೆಲ್ಲ ಬರೆಯಲ್ಪಟ್ಟದ. ಈಗ ನಾವು ಗಲಿಲಾಯ ಸಮರಿಯ ಅಂತಂತಂದ್ರೆ ಅದು ಯಾರು ಹೇಳ್ತಾರ, ಪಾತ್ರ ಹೋಗ್ಬಿಡು ಅಂತಂತೇವೆ. ಅದಕ್ಕೆ ನಾನು ಹೇಳಂತಂದ್ರೆ, ಸಮರಿಯ ಅಂತಂದ್ರೆ ಸಂತಪುರು, ಗಲಿಲಾಯ ಅಂತಂತಂದ್ರೆ ಅದು ಯಾವುದು ಬೋರಳ ಅಂತ ಅಂದ್ಬಿಟ್ಟು. ಈಗ ಸಂತಪುರ್ಲಿಂದ ಯೇಸು ಸ್ವಾಮಿ ಬರ್ಲತ್ತಾನೆ. ಕಡಿ ಔರದಿ ಬರ್ಲತ್ತಾನ. ಔರದಿ ಬರಂತ ಟೈಮ್ನಾಗ ಮಧ್ಯದಾಗ ಒಂದು ಊರದ. ಆ ಊರಾಗ ಎಷ್ಟು ಜನರ? 10 ಮಂದಿ ಕುಷ್ಠರೋಗಿಗಳರ. ಅಂದ್ರೆ ಊರ್ ಒಳಗಡೆ ಇಲ್ಲ, ಊರ್ ಹೊರಗೆ
ಅವ್ರು ಊರಾಗ ಬರಂಗಿಲ್ಲ ಮತ್ತು ಯಾರ ಬಳಿಗೂ ಹೋಗಂಗಿಲ್ಲ. ಯಾಕಂದ್ರೆ ಆ ಕುಷ್ಠ ರೋಗ ನಮಗಂಟುಕೊಳ್ತದೆ, ನಮ್ಮ ಮೇಲೆ ಬರ್ತದೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡಂಗಿಲ್ಲ, ಅವ್ರ ಬಳಿಗೆ ಹೋಗಂಗಿಲ್ಲ, ಅವ್ರ ಕಷ್ಟ ಸುಖ ಯಾರು ಕೂಡ ವಿಚಾರಿಸಂಗಿಲ್ಲ. ಇಂಥ ಒಂದು ಪರಿಸ್ಥಿತಿ ಇರ್ತದೆ. ಅವಾಗ ಇವರು ಯೇಸು ಸ್ವಾಮಿ ಮತ್ತು ಯೇಸು ಸ್ವಾಮಿ ಶಿಷ್ಯರು ಅಲ್ಲಿ ಹೋಗ್ತಾ ಇರುವಂತ ಸಮಯದಲ್ಲಿ ಇವರು ದೂರಿಂದ ಎಷ್ಟು ಮಂದಿ ಕೂಗ್ತಾರ? 10 ಮಂದಿ ಕೂಗ್ತಾರೆ, ಯೇಸುವೇ 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 ಅಂತಂದ್ಬಿಟ್ಟು 10 ಮಂದಿ. ಈ ಕುಷ್ಠರೋಗಿಗಳದ್ದು ಒಂದು ಗುಂಪಿ ಅದ ಅಲ್ಲಿ. ಅವ್ರು 10 ಮಂದಿ ಒಂದೇ ತಲ್ಯಾರ. ಹಂಗ ಎಷ್ಟು ಜನ ಸತ್ತು ಹೋಗ್ಲತ್ತಾರೋ ಗೊತ್ತಿಲ್ಲ. ಅವಾಗ ಯೇಸು ಸ್ವಾಮಿಗೆ ಅವ್ರು ಕೇಳ್ತಾರೆ, ಸ್ವಾಮಿ ನಮ್ಗೆ ಕುಷ್ಠ ರೋಗ ಅದ, ನಮ್ಗೆ ಯಾರು ಇದನ್ನು ವಿವರಣೆ ಮಾಡ್ಕೊತ ಹೋಗ್ಬಿಟ್ರು ಒಂದು ಅರ್ಧ ಗಂಟೆ 1 ಗಂಟೆ ಆಗ್ಬಿಡ್ತದ. ಬಟ್ ನಾನು ಸಿಂಪಲ್ ಆಗಿ ನಾ ಹೇಳ್ಬೇಕಂತ ಟ್ರೈ ಮಾಡತ್ತಿದ. ಬಹಳ ಕಷ್ಟಗಳನ್ನ ಕಣ್ಣೀರು ಹೇಳ್ಕೊತಾರ, ಬಂಧು ಬಳಗ ಎಲ್ಲರೂ ತಳ್ಳಿ ಹಾಕ್ತಾರ, ಮನೆಗಿರೋರು ತಳ್ಳಿ ಹಾಕ್ತಾರ, ಲೋಕದಾಗ ಇರುವಂತವ್ರು ಎಲ್ಲರೂ ಕೂಡ ತಳ್ಳಿ ಹಾಕ್ತಾರ. ಇವ್ರಿಗೆ ಯಾರು ಕೂಡ ಪ್ರೀತಿ ಮಾಡಲ್ಲ, ಯಾರು ಬಲಿಕ್ ಬರ್ಬಿಡಲ್ಲ. ಇವ್ರು ಚಲೋ ಇರೋವರೆಗೆ ಮಾತ್ರ ಇವ್ರನ್ನ ಉಪಯೋಗಿಸಿಕೊಂಡಿದ್ದಾರೆ. ನಮ್ಮ ಅಣ್ಣ ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ತಮ್ಮ ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ತಂದೆ ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ಫ್ರೆಂಡ್ ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ಊರವ್ರು ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ಎಲ್ಲರೂ ಸೇರಿ ಹೊರಗಡೆ ಹಾಕಿ ಬಿಟ್ಟಿದ್ದಾರೆ. ಇವಾಗ ಇವ್ರಿಗೆ ಯಾರು ಕೂಡ ದಿಕ್ಕಿಲ್ಲ. ಇವ್ರಿಗೆ ಒಂದೇ ಒಂದು ದಿಕ್ಕು, ಸಾವು. ಇದರಲ್ಲಿರುವಂತ ಸಮಯದಲ್ಲಿ ಯೇಸು ಸ್ವಾಮಿ ಬಳಿ ಕೂಡ ಇವ್ರು ಹೋಗ್ಲತ್ತಿಲ್ಲ. ಯಾಕಂತಂದ್ರೆ ಯೇಸು ಸ್ವಾಮಿ ಸುತ್ತಮುತ್ತ ಯಾರಿದ್ದಾರೆ? ಜನ ಇದ್ದಾರೆ. ಜನ ಬಲಿಕ್ ಬಂದ್ರೆ ಯೇಸು ಸ್ವಾಮಿ ಹೋಗ್ಲಿ ಬಿಡು ಬರಲಿ ಅಂತಂದ್ರು ಕೂಡ ಇವ್ರು ಯೇಸು ಸ್ವಾಮಿ ಬಂದಿರೋದ್ರಿಂದ ಅವ್ರಿಗೆ ಇವ್ರು ಬರ್ಬಿಡಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲಿದ್ರು ಜನ ಕ್ಯೂ ಹರಿತಾ ಇತ್ತು. ಜನ ಯೇಸು ಸ್ವಾಮಿ ಹುಡ್ಕೊಂಡು ಅಡಿ ವೈರಾಡದಾಗಿದ್ರು ಯೇಸು ಸ್ವಾಮಿ ಹುಡ್ಕೊಂಡು ಹೋಗ್ತಿದ್ರು, ಸಮುದ್ರದಾಗಿದ್ರು ಸಮುದ್ರದಲ್ಲಿ ಯೇಸು ಸ್ವಾಮಿ ಹುಡ್ಕೊಂಡು ಹೋಗ್ತಿದ್ರು, ಎಲ್ಲೆಲ್ಲ ಮನೆಗಿದ್ರು ಮನೆಗೆ ಯೇಸು ಸ್ವಾಮಿ ಹುಡ್ಕೊಂಡು ಹೋಗ್ತಿದ್ರು. ಯೇಸು ಸ್ವಾಮಿ ಬಹಳ ಬಿಜಿ ಆಗಿರ್ತಿದ್ರು ಆಗಿನ ಟೈಮಿನೊಳಗಡೆ. ಅಂತ ಒಂದು ಸಮಯದೊಳಗಡೆ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಯೇಸು ಸ್ವಾಮಿಯನ್ನ ಕೂಗ್ತಾರೆ. ಎಷ್ಟು ಜನ ಕೂಗ್ತಾರ? ಎಷ್ಟು ಜನ? 10 ಜನ ಕೂಗ್ತಾರ. ಅದ್ರ ಒಳ್ಳೆಯವ್ರ ಬಿಹಾರ, ಕೆಟ್ಟವ್ರ ಬಿಹಾರ, ಮೋಸಗಾರರ ಬಿಹಾರ, ಅನ್ಯಾಯಗಾರರ ಬಿಹಾರ, ಮತ್ ಎಲ್ಲ ಅವ್ರಿಗೆ ಇನ್ನೂ ಅನೇಕ ವಿವರಣೆಗಳು ನಾನು ಮಾಡ್ಬೋದು. ಬಟ್ ಟೈಮಿಂದು ಇನ್ನು ಮೈಂಡಿನವ್ರು ನನ್ ತೆಗ್ಗಿ ಆಗಿರುತ್ತದೆ. ನಾನು ಫ್ರೀ ಆಗಿದ್ರೆ ಇವಾಗ ಈ ಸಂದೇಶನ ಒಂದು ಕಡಕ್ಕಾಗಿ ನಾನು ಕೊಡ್ಬೋದಾಗಿತ್ತು. ಆದ್ರೆ ಈಗ 10 ಮಂದಿಗೆಲ್ಲ ಏನಾಯ್ತದ? ಸ್ವಸ್ಥ ಆಯ್ತದ್ರಿ. ಇವ್ರಿಗೆ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಅಂತಂತಂದ್ರೆ, ನೋಡಪ್ಪ ನೀವೇನ್ ಮಾಡ್ರಿ ಅಂತಂತಂದ್ರೆ, ಈಗ ನಿಮ್ಮನ್ನ ಸ್ವಸ್ಥ ಮಾಡತ್ತಿದ, ನಿಮ್ ಮೈನ ಒಯ್ದು ಅಲ್ಲಿ ಯಾಜಕರಿಗೆ ತೋರಿಸ್ರಿ ಅಂತಂತಂದ್ಬಿಟ್ಟು, ನಿಮ್ಗೆ ಏನಾರ ಉರಿ ಯಾವ ಬಂತು ಅಥವಾ ಟೈಫಾಯ್ಡ್ ಗಿಫಾಯ್ಡ್ ಆಯ್ತು ಅಥವಾ ಏನಾರ ಸಮಸ್ಯೆ ಆಯ್ತು ಅಂತಂತಂದ್ರೆ ನೀವು ಹಾಸ್ಪಿಟಲ್ ತೋರ್ಸಂತಾರಲ್ಲ, ಹಾಗೆ ಆಗಿನ ಟೈಮಿನಲ್ಲಿ ಯಾಜಕರು ಡಿಸೈಡ್ ಮಾಡೋದಿರ್ತಿತ್ತು. ಯಾಕಂದ್ರೆ ಅವಾಗ ಹಾಸ್ಪಿಟಲ್ಗಳು ಇರ್ಲಿಲ್ಲ, ಅವಾಗ ಡಾಕ್ಟರ್ಗಳು ಇರ್ಲಿಲ್ಲ. ಯೇಸು ಸ್ವಾಮಿ ಬಂದೇ ಹಾಸ್ಪಿಟಲ್ ಅನ್ನು ಸ್ಥಾಪನೆ ಮಾಡಿದ್ರು. ಯೇಸು ಸ್ವಾಮಿ ಬಂದೇ ಡಾಕ್ಟರ್ಗಳನ್ನ ಸ್ಥಾಪನೆ ಮಾಡಿದ್ರು. ಕ್ಷೇಮ ಇಲ್ಲದವನಿಗೆ ವೈದ್ಯನು ಬೇಕು ಎಂಬುದಾಗಿ ಸತ್ಯವೇದ ಬೈಬಲ್ ಹೇಳುವ ಪ್ರಕಾರ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸ್ಥಾಪನೆ ಮಾಡಿದ್ರು. ಇದನ್ನ ಹೇಳ್ಕೊತ ಹೋದ್ರೆ ಅನೇಕ ಸಮಯಗಳನ್ನ ಕಳೆಯುವಂತ ಸಮಯ ಇದೆ. ಆದ್ರೆ ಇವರು ಹೋಯ್ತಾ ಇರುವಾಗಲೇ ಇವ್ರ ಮೈ ಏನಾಯ್ತದೆ? ಚಲೋ ಆಯ್ತದ. ಚಲೋ ಐತಿಗೆ ಪರೇಶನ್ ಆಯ್ತಾರ. ಒಬ್ಬ ಹೆಂಡತಿ ಬಲಿಕೆ ಹೊಡೆಯುತ್ತಾನ, ಒಬ್ಬ ಮಕ್ಕಳ ಬಲಿಕೆ ಹೊಡೆಯುತ್ತಾನ, ಒಬ್ಬ ಮನೆಗೆ ಹೊಡೆಯುತ್ತಾನ, ಒಬ್ಬ ಊರಿಗೆ ಹೊಡೆಯುತ್ತಾನ, ಖುಷಿನ ಹೊಡೆಯುತ್ತಾನೆ. ಆದ್ರೆ ಒಬ್ಬ ಮನುಷ್ಯ ಮಾತ್ರ ಯಾರ ಬಲಿ ಕೊಡಿ ಬರ್ತಾನ? ಯಾರು ಹೇಳ್ತೀರಿ? ಯಾರ ಬಲಿ ಕೊಡಿ ಬರ್ತಾನ? ಯಾರ ಬಲಿಕೆ? ಯೇಸು ಸ್ವಾಮಿ ಬಲಿ ಕೊಡಿ ಬರ್ತಾನೆ. ಜೋರ ಕೈಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಮ್ಮಾಗೆಲ್ಲ ಮುಗೀತು. ಮತ್ತೆ ಪಾಸ್ಟರ್ ಬೇಕು, ಮತ್ತೆ ಚರ್ಚ್ ಬೇಕು, ಮತ್ತ್ಯಾಕ್ರಿ? ನಮಗ್ ಚಲೋ ಆದ್ರೆ ಸಾಕು. ಮುಂದಿನ ನಾವು ಬದುಕಲ್ಲೇಕ, ಸತ್ತೋಗಲ್ಲೇಕ, ಇರಲ್ಲೇಕ. ನಾನು ಸತ್ಯವಾಗಿ ಹೇಳೆ, ನೀವು ಒಬ್ಬೊಬ್ಬರಿಗೆ ನಾನು ಬಿಡುಗಡೆ ಕೊಡಲಕ್ಕೆ ನಾನು ಸಾವಿರ ಹತ್ರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಅಷ್ಟು ಕಷ್ಟ ಅನುಭವಿಸ್ತೀನಿ, ಅಷ್ಟು ಕಷ್ಟ ಅನುಭವಿಸ್ತೀನಿ. ನಾನು ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳ್ಬಿಟ್ರೆ ನಿಜವಾಗ್ಲೂ ಪಾಸ್ಟರ್ ಕೂಡ ಇಂತಿಂತ ಸಮಸ್ಯೆಗಳಿದಾವ ಅಂತೀರಿ ನೀವು. ಅವನ್ನೆಲ್ಲ ಯಾರಿಗೋಸ್ಕರ ಗೊತ್ತಾ? ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡೋಗೋಸ್ಕರನೇ ಆ ಒಂದು ಸ್ಟೆಪ್ಪಿಗೆ ನಾವು ಹೋಗಿ ನಾವು ಬಂದಿರುವಂತ ಮನುಷ್ಯ ಇದ್ದೀನ್ರಿ. ನನ್ನ ಹತ್ರ ರಿಪೋರ್ಟ್ಗಳಿದ್ದಾವೆ. ನಾನು ಒಬ್ಬೊಬ್ಬರಿಗೆ ಸ್ವಸ್ಥತೆ ಕೊಡಲಕ್ಕೆ, ಒಬ್ಬೊಬ್ಬರಿಗೆ ಬಿಡುಗಡೆ ಕೊಡಲಕ್ಕೆ ರಾತ್ರಿ ಹಗಲು ಕಣ್ಣೀರು ಸುರಿಸಿ ಮೊಳಕಾಲೂರಿ ನಿದ್ದೆ ಕೆಡಿಸುವಾಗ ಅನೇಕ ಬಾಡಿಯಲ್ಲಿರುವಂತ ಪಾರ್ಟ್ಸ್ಗಳು ಎಫೆಕ್ಟ್ ಆಗ್ತವೆ. ನಮಗೆ ನಮ್ಮ ಬಾಡಿಯಲ್ಲಿರುವಂತ ನರಗಳು ವೀಕ್ನೆಸ್ ಆಯ್ತವೆ.
ನಾವು ಎಷ್ಟೋ ವರ್ಷಗಳು, ಎಷ್ಟೋ ತಿಂಗಳುಗಳು ಊಟ ಇಲ್ದಂಗೆ, ನೀರಿಲ್ದಂಗೆ ನಮ್ಮ ಲಿವರ್ಗಳು, ನಮ್ಮ ಕಿಡ್ನಿಗಳು, ನಮ್ಮ ದೇಹದಲ್ಲಿರುವಂತ ಒಂದೊಂದು ಪಾರ್ಟ್ಸ್ಗಳು ಪೆಟ್ಟು ತಿಂತವ್ರಿ. ಡಾಕ್ಟರ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಕೇಳ್ತಾನೆ, ನೀನು ಶರಿ ಕುಡಿತೀಯಾ, ನೀನು ಬೀಡಿ ಕುಡಿತೀಯಾ? ನಿಮ್ಮನಿಗೆ ಬಿಡುಗಡೆ ಕೊಡಲಕ್ಕೆ, ನಿಮಗೆ ಕಷ್ಟದಿಂದ ಹೊರಗಡೆ ತರಲಕ್ಕೆ, ನಮ್ಮ ಪ್ರಾಣವನ್ನ, ನಮ್ಮ ಜೀವವನ್ನೇ ಅಡ ಇಟ್ಟು ಬಿಟ್ಟು ತೆಗಿತೇವೆ. ಯಾಕೆ ಗೊತ್ತದನ? ಇದು ಡಾಕ್ಟರ್ಗಳಿಂದ ಆಗಲ್ಲ, ಇದು ಡಾಕ್ಟರ್ನಿಂದ ಆಗಲ್ಲ, ಇದು ವೈದ್ಯರಿಂದ ಆಗಲ್ಲ, ಹಾಸ್ಪಿಟಲ್ ಆಗಲ್ಲ. ಇದು ಮಾಡಿದ್ರು ನಾವೇ ಮಾಡಬೇಕು. ನಮ್ಮ ಜೀವವನ್ನೇ ಸೈಡಿಗೆ ಇಟ್ಟುಬಿಟ್ಟು, ನಮಗೂ ಕುಟುಂಬ ಇದೆ ರೀ, ನಮಗೂ ಮಕ್ಕಳಿದ್ದಾರೆ, ನಮಗೂ ಜವಾಬ್ದಾರಿ ಇದೆ. ಆದರೂ ಕೂಡ ಕಷ್ಟದಲ್ಲಿ ಬಂದವರಿಗೆ, ಅವರಿಗೆ ನಾವು ಏನ್ ಮಾಡ್ತೀವೋ ಗೊತ್ತದನ? ಅವರಿಗೆ ನಾವು ಒಳ್ಳೇದು ಮಾಡ್ತೀವ್ರಿ. ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ, ಯೇಸು ಸ್ವಾಮಿ ಮಗ್ಗಲದ ಮರಿಗಳಿಗೆ 7 ದೆವ್ವನ ಬಿಡಿಸುವಾಗ ಅವಳು ಯೇಸು ಸ್ವಾಮಿ ಸತ್ತರು ಕೂಡ ಬಿಡ್ಲಿಲ್ಲ. ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ರಿ, ಒಬ್ಬ ಅಮ್ಮನಿಗೆ ನಾನು 12 ದೆವ್ವಗಳನ್ನ ಬಿಡಿಸಿದ್ದೀನಿ. ಪ್ರೀತಿಯ ದೇವರ ಮಕ್ಕಳೇ, ಇದನ್ನ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಗೊತ್ತದನ? ಈ ಭೂಮಿ ಮೇಲೆ ಈ ಸೇವೆ ಅನ್ನೋದು ಒಂದೇ ಅಲ್ಲ, ಬದುಕುವುದಕ್ಕೆ ಅನೇಕ ದಾರಿಗಳಿದ್ದಾವೆ. ಅನೇಕರಿಗೆ ನಾನು ಯೂಟ್ಯೂಬ್ ಚಾನೆಲ್ ನೋಡ್ರಿ, ಎಷ್ಟು ಜನಗಳಿಗೆ ನಾವು ಬಿಡುಗಡೆ ಕೊಟ್ಟಿದ್ದೇವೆ. ಅವರೆಲ್ಲ ಎಲ್ಲಿಯಾರೀ? ಅವರೆಲ್ಲ ಎಲ್ಲಿದ್ದಾರೆ? ಅವರಿಗೆಲ್ಲ ಸ್ವಸ್ಥತೆ ಮಾಡಕ್ಕೆ, ಅವ್ರಿಗೆ ಬಿಡುಗಡೆ ಕೊಡ್ಲಕ್ಕೆ, ಅವ್ರಿಗೆ ಅದ್ಭುತ ಮಾಡಕ್ಕೆ. ಕೆಲವರಿಗೆ ಅನೇಕ ವರ್ಷಗಳಿಂದ ಇರುವಂತ ದೇವುಗಳನ್ನ ಬಿಡಿಸೋದಷ್ಟು ಸುಲಭ ಅಂತ ತಿಳ್ಕೊಂಡಿರ ನೀವು? ಬೇರೆ ಬೇರೆ ಚರ್ಚ್ಗಳಿಗೆ ಹೋದ್ರು ಕೂಡ ಬಿಡಿಸ್ಲಕ್ಕಾಗದಂತ ಸೈತಾನನ ಶಕ್ತಿಗಳನ್ನ ನಾವು ಬಿಡಿಸ್ತೇವೆ ಅಂತಂತಂದ್ರೆ ಅದ್ರ ಹಿಂದ್ಗಡೆ ನಾವು ಬಹಳಷ್ಟು ಕಷ್ಟಗಳನ್ನ ನಾವು ಅನುಭವಿಸ್ತೇವೆ. ನಾವು ರಾತ್ರಿ ಹಗಲು ಉಪವಾಸ ಇದ್ದು ದೇವರ ಮುಂದ್ಗಡೆ ಕಣ್ಣೀರು ಸುರಿಸಿ ನಾವು ಪ್ರಾರ್ಥನೆ ಮಾಡುವಾಗಲೇ ಆ ಶಕ್ತಿಗಳನ್ನ ಕೆಳಗಡೆ ಹಾಕಿ ನಾವು ತುಳಿಲಕ್ಕೆ ಸಾಧ್ಯ ಆಗಿರ್ತದೆ. ಆದ್ರೆ ಸ್ವಸ್ಥ ಮಾಡಿಕೊಂಡು 1 ತಿಂಗಳು 2 ತಿಂಗಳು ಚರ್ಚಿಗೆ ಬರ್ತಾರೆ, ಆಮೇಲೆ ಬಿಟ್ಟು ಹೊರಟೋಗ್ತಾರೆ. ಮತ್ತೆ ಬಿಟ್ಟು ಹೊರಟೋದ್ಮೇಲೆ ಸರಿಯಾಗಿ ಚರ್ಚಿಗೆ ಬರಲ್ಲ, ಉಪವಾಸ ಪ್ರಾರ್ಥನೆ ಕೂಡ ಸರಿಯಾಗಿ ಅಟೆಂಡ್ ಮಾಡಲ್ಲ, ಮತ್ತೆ ತಿರುಗಿ ಅದು ಅಟ್ಯಾಕ್ ಮಾಡ್ತದೆ, ಮತ್ತೆ ನಮಗೆ ಬಿಡಿಸಿದೆ ಅಂತ ಬಂದು ನಿಂತ್ಕೋತಾರೆ. ಯೇಸು ಸ್ವಾಮಿ ಈ ಲೂಕ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ 19ನೇ ವಚನದವರೆಗೆ ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ ಗೊತ್ತದನ? ಅಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು 10 ಮಂದಿಗೆ ನಾನು ಸ್ವಸ್ಥತೆ ಮಾಡಿದ್ದೀನಲ್ಲ, ಇನ್ನು 9 ಮಂದಿ ಎಲ್ಲೇನ? ಅವ್ರು ಎಲ್ಲೇ ಹೋಗಿದ್ದಾರೆ ಗೊತ್ತದನ? ಅವ್ರ ಹೆಂಡತಿ ಮಕ್ಕಳು ಸ್ವಸ್ಥತೆ ಮಾಡಿರೋ ಅಲ್ಲಿಗೋಡೆ ಬಿಟ್ಟಿದ್ದಾರೆ. ನಾನು ಹೋಗ್ಬೇಡ ಅಂತಲ್ಲ, ಏನ್ ಹಿಡಿದು ಎಷ್ಟು ಸಮಯ ಇಟ್ಕೊಂಡು ಎಷ್ಟು ಸಮಯ ಜೊತೆ ಓಡಾಡಿಸ್ತಿದ್ದಿಲ್ಲ. ಆದ್ರೆ ನಮ್ಮ ಹತ್ರ ನೇತನದಿರಬೇಕು. ನಮ್ಮ ಹತ್ರ ಏನಿರ್ಬೇಕು? ನೇತಿರ್ಬೇಕು. ಅಲ್ಲಿ ಬರೆಯಲ್ಪಟ್ಟದ ಏನಂತ ಕೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಅಂತಂತಂದ್ರೆ, ಅಮ್ಮ 16ನೇ ವಚನ ಓದು. 16ನೇ ವಚನ. ಅವನು ಸಮಾರ್ಯದವನು ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ಅವರೆಲ್ಲ ಸ್ವಸ್ಥತೆ ಮಾಡ್ಕೊಂಡಿದಾರಲ್ಲ. ಒಬ್ಬ ಅಮ್ಮನಿಗೆ ನಾನು ರಾತ್ರಿ ಹಗಲು ಉಪವಾಸಿದ್ದು 3 ತಿಂಗಳು ನಾನು ಬಿಡಿಸಿದ್ದೀನಿ ದೆವ್ವನ. ಆ 12 ದೆವ್ವಗಳನ್ನ ಬಿಡಿಸ್ಲಕ್ಕೆ ನನ್ನ ಹೊಟ್ಟೆಲಿರುವಂತ ಕರುಳುಗಳು ನನ್ನ ಬಾಯಿಗೆ ಬಂದಿದ್ದಾವೆ. ಅಷ್ಟು ತಕಲಿಪಿ ನೋಡ್ತೇವ್ರಿ ನಾವು. ಅವ್ರ ಇಚ್ಛೆಯಾಗಿ ಬಿಡುಗಡೆ ಹೊಂದ್ಬಿಟ್ಟು ಅಂತಂದ್ರೆ ಚರ್ಚ್ನು ಬೇಡ, ಪಾಸ್ಟರ್ನು ಬೇಡ ಅಂತಂದ್ಬಿಟ್ಟು ಆರಾಮಾಗಿ ಓಡಾಡ್ತಾ ಇದ್ದಾಳೆ ಈಗ ಅಮ್ಮ ಆಕಿ ಈ ಅವರದಿ ಒಳಗಡೆ. ಚರ್ಚ್ಗೂ ಹೋಗಲ್ಲ, ಮತ್ ಪಾಸ್ಟರ್ ಎಲ್ಲರೂ ಸಿಕ್ಕರು ಕಳ್ಳನ ತರ ಮುಚ್ಕೊಂಡು ಹೊಡೆಯುತ್ತಾರೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯೇಸು ಸ್ವಾಮಿ 16ನೇ ವಚನದಾಗ ಏನಂತ ಹೇಳ್ತಾನಂತಂದ್ರೆ, ನೋಡ್ರಿ ಚಲೋ ನೆನ್ಪಿಟ್ಕೋರಿ, ಯಾರೇ ಆಗ್ಲಿ ಬಿಡುಗಡೆ ಹೊಂದ್ರಿ. ನಿಮಗೆ ಒಂದು ಸರ್ತಿ ಬಿಡಿಸ್ಲಿಕ್ಕೆ ನಾವು ತುಂಬಾ ಕಷ್ಟ ಅನುಭವಿಸ್ತೇವೆ. ಮತ್ತೆ ಅದನ್ನ ನಿಮಗೆ ಯಾವ ತರ ಆಯ್ತದ ಅಂತಂದ್ರೆ, ಅದು ನೀವು ಇಚ್ಛೆಯಾಗಿ ಬಿಡಿಸ್ಕೊಂಡಂಗಾಯ್ತದೆ. ಕಷ್ಟಪಟ್ಟವ್ರು ನಾವು, ಅದ್ರ ತಕ್ಲಿಪಿ ನಮಗ್ ಬರ್ತಾ ಇರ್ತದೆ.
ಒಂದು ಸರ್ತಿ ಅವ್ರ ಮೇಲೆ, ಅವ್ರ ಹೆಸರ ಮೇಲೆ ದೇವ್ರ ಮುಂದ್ಗಡೆ ಕುಂತು ಬಹಳಷ್ಟು ಪ್ರೇಯರ್ ಮಾಡಿ ಅವ್ರಿಗೆ ನಾವು ಎದುರು ಹಾಕಿಕೊಂಡು ಆ ಶಕ್ತಿಯಿಂದ ನಾವು ಬಿಡುಗಡೆ ಕೊಡ್ತೇವೆ. ಅವ್ರೇನ್ ಮಾಡ್ತಾರೆ ಗೊತ್ತದನ, ಒಂದು 4-5 ಸಂಡೆ, ಒಂದು 5-6 ಸಂಡೆ ಚರ್ಚಿಗೆ ಬಂದಾಗ ಮಾಡ್ತಾರ, ಆಮೇಲೆ ಚರ್ಚಿಗೆ ಬರಲ್ಲ. ಆಮೇಲೆ ಒಂದು 4-5 ಸಂಡೆ 5-6 ಸಂಡೆ ಆದ್ಮೇಲೆ ಇಲ್ಲಿ ಹೆಚ್ಚಾಯ್ತದ ನೋಡ್ರಿ, ಇನ್ನು ಆಯ್ತಿಕ್ಕೆ ಆ ಪಾಸ್ಟರ್ ಇದಾರಲ್ಲ ಅಲ್ಲಿ ಹೋಗಿ ಮತ್ತೆ ಜಪ ಮಾಡ್ಕೊಂಬರ್ತ ಮತ್ತೆ ನಾವು ಶುರು ಮಾಡ್ತೇವೆ ಅವ್ರ ವಿಷಯಕ್ಕಾಗಿ. ಒಂದು ಸರ್ತಿ ಒಂದು ಸಮಸ್ಯೆಯಿಂದ ನಿಮಗೆ ದೇವರು ಬಿಡುಗಡೆ ಕೊಟ್ಟನು ಅಂತಂತಂದ್ರೆ ನೀವು ಚರ್ಚನ ಬಿಡಬಾರ್ದು. ಸತ್ಯವಾಗಿ ಹೇಳ್ತೀನಿ, ನಿಮಗೆ ದವಾಖಾನೆ ಕೂಡ ಇದರಿಂದ ಬಿಡುಗಡೆ ಸಿಗಲ್ಲ, ನಿಮಗೆ ಡಾಕ್ಟರ್ಗಳು ಕೂಡ ಬಿಡುಗಡೆ ಕೊಡಲ್ಲ. ದೇವರು ಸೇವಕರು ಬಿಟ್ರೆ ಇನ್ ಯಾರು ಬಿಡಿಸ್ಲಕ್ಕಾಗಲ್ಲ. ನಾವು ಆ ಸಭೆಗೆ, ಆ ಸೇವೆಗೆ ನಾವು ನಂಬಿಗಸ್ತರಾಗಿರ್ಬೇಕು. ನಾವು ಬದುಕಬೇಕು. ನೋಡ್ರಿ, ನಾವು ಆರಾಮಾಗಿ ಊಟ ಮಾಡ್ತೇವೆ, ಆರಾಮಾಗಿ ಕೆಲಸ ಮಾಡ್ತೇವೆ, ಸಂಡೇ ದಿನ ಬರ್ತೇವೆ, ನಾವು ಪ್ರೇಯರ್ ಮಾಡ್ತೇವೆ. ಆದ್ರೆ ನೀವು ನಮ್ಗೆ ಪರಿಚಯ ಆದ್ಮೇಲೆ ನೀವು ಆ ಸಮಸ್ಯೆಯಿಂದ ನಿಮ್ಗೆ ನಾವು ಹೊರಗಡೆ ತರ್ಲಕ್ಕೆ ನಾವು ಬಹಳಷ್ಟು ಕಷ್ಟ ಅನುಭವಿಸ್ತೇವ್ರಿ. ಅದ್ರ ಹಿಂದ್ಗಡೆ ನಿಜವಾಗ್ಲೂ ನಾವು 1 ಗಂಟೆಗೆ ನಾನು ಮೊಳಕಾಲ್ ಊರ್ದ ಅಂತಂತಂದ್ರೆ, ಕೆಲವೊಂದ್ ಸರ್ತಿ ರಾತ್ರಿ 1 ಗಂಟೆಗೆ ಮೊಳಕಾಲ್ ನಾವು ನಿಂತ್ಕೊಂಡ ಅಂತಂತಂದ್ರೆ ನಾನು 3 ಗಂಟೆ 4 ಗಂಟೆ 5 ಗಂಟೆ ನಾನು ಪ್ರೇಯರ್ ಮಾಡ್ತೀನಿ ಅವ್ರ ವಿಷಯ ಹಿಡ್ಕೊಂಡು. ದೇವರೇ ಮತ್ತೆ ಅವ್ರಿಗೆ ಬಿಡುಗಡೆ ಸಿಗಬೇಕಂತ ಅಂದ್ಬಿಟ್ಟು ಅವ್ರ ಮುಂದ್ಗಡೆ ಹೋಗಿ ನಾವು ನಿಂತ್ಕೊಂಡಾಗ ಅದು ನನ್ನ ಮುಂದ್ಗಡೆ ಹೊಳಾಡಿ ಒತ್ತಡದು ಬಿಟ್ಕೊಟ್ಟು ಹೋಯ್ತೀನಿ. ನೀನು ಪ್ರತಿ ಸಂಡೆ ಪ್ರತಿ ಶುಕ್ರವಾರ ಬಂದು ದೇವರ ಆಶೀರ್ವಾದ ಹೊಂದ್ಕೊಂಡು ಆರೋಗ್ಯವಾಗಿ ಸುಖವಾಗಿ ಬದುಕಂತಂದ್ರೆ ಅವ್ರೇನ್ ಮಾಡ್ತಾರೆ ಗೊತ್ತಾ, ಒಂದು ಸಂಡೆ ಬಂದ್ರು ಒಂದು ಸಂಡೆ ಬರಲ್ಲ, ಒಂದು ಶುಕ್ರವಾರ ಬಂದ್ರೆ ಒಂದು ಶುಕ್ರವಾರ ಬರಲ್ಲ, ಆಮೇಲೆ ಬರ್ತಾ ಪೂರನೇ ಬರಲ್ಲ. ಆಮೇಲೆ ಅದು ಏನಾಗ್ತದೆ, ಅವ್ರಿಗೆ ಮತ್ತದು ಎಫೆಕ್ಟ್ ಆಗ್ತದೆ ಮತ್ತು ಅದು ಬಲಿಷ್ಠವಾಗಿ ಅಟ್ಯಾಕ್ ಮಾಡ್ತದೆ. ಅದು 1ನೇ ಸ್ಟೆಪ್ ಅಲ್ಲಿ ಅಟ್ಯಾಕ್ ಮಾಡಿತ್ತ, ಅವಾಗ ಮತ್ತು ಇನ್ನೊಂದ್ ಸರ್ತಿ ಅಟ್ಯಾಕ್ ಮಾಡ್ತಾರೆ. ಏನ್ ಮಾಡ್ತದ, 2 ಸರ್ತಿ ಇನ್ನೂ ಬಲಿಷ್ಠವಾಗಿ. ಆಗ ಒಂದು ಹಗ್ಗದಿಂದ ಕಟ್ಟಕ್ಕೆ ಅದು ನೋಡ್ರಿ, ನೀವು ಒಂದು ಹಗ್ಗದಿಂದ ಬಿಡಿಸಿದೀರಾ, ಹಾರಿಸ್ಬೇಡಪ್ಪ, ಒಂದು ಹಗ್ಗದಿಂದ ಬಿಡಿಸಿದಿನ, ಆಮೇಲೆ ಅದು ಏನ್ ಮಾಡ್ತದೆ ಗೊತ್ತಾ, 2 ಹಗ್ಗ ಕಟ್ಟಿಬಿಡ್ತದೆ, ಸಾಧ್ಯ ಆದ್ರೆ 3 ಹಗ್ಗ ಕಟ್ಟಿಬಿಡ್ತದೆ. ಮತ್ತೆ ಅದರಿಂದ ನೀವು ಬಿಡಿಸೋದು ಬಹಳಷ್ಟು ಕಷ್ಟ ಇರ್ತದೆ. ಒಂದು ಸರ್ತಿ ನೀವು ಬಿಡುಗಡೆ ಸಿಕ್ಕದ ಮೇಲೆ ನೀವೇನಾಗಬೇಕು, ದೇವರಿಗೆ ನಂಬಿಗಸ್ತರಾಗಿರ್ಬೇಕು, ಸಭೆಗೆ ನಂಬಿಗಸ್ತರಾಗಿರ್ಬೇಕು. ಪ್ರೀತಿಯ ದೇವರ ಮಕ್ಕಳೇ, ದೇವರ ಆಶೀರ್ವಾದ ಅನ್ನೋದು ಸುಮ್ಮನೆ ಸಿಗಲ್ಲ, ಅಷ್ಟು ಈಜಿಯಾಗಿ ಸಿಗಲ್ಲ. ನಾವು ನಿಮ್ಗೆಲ್ಲ ಎಷ್ಟೋ ಜನಗಳು ಜೀವಿತದಲ್ಲಿ ಅದ್ಭುತ ಮಾಡತ್ತಿದ್ದೇವೆ ಅಂತಂತಂದ್ರೆ ಅದ್ರ ವೇದನೆ, ಅದ್ರ ಕಷ್ಟ ನಮಗ್ ಗೊತ್ತಿದೆ. ಆದ್ರೆ ಅಲ್ಲಿ ಬಿಡುಗಡೆ ಹೊಂದ್ಕೊಳ್ಳೋದು ಅವ್ರಿಗೆ ಇಚ್ಛೆ ಇರ್ತದೆ. ಇಚ್ಛೆಯಾಗಿರೋದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ, ನಮಗೂ ಏನ್ ತಕಲೀಫೆ ಇಲ್ಲ, ಪಾಸ್ಟರ್ಗೆ ಏನ್ ತಕಲೀಫೆ ನೋಡಿದೇನೋ. ನಿಮಗ್ ಗೊತ್ತಾ, ನೀರು ಆಹಾರವಿಲ್ಲದೆ 40 ದಿನ ಉಪವಾಸ ಇರ್ತೇವೆ. 3 ದಿನ ಇರ್ರಿ, 2 ದಿನ ಇರ್ರಿ, ಅನ್ನ ನೀರಿಲ್ದ ಇಷ್ಟು ತಕಲೀಫೆ ಇರ್ತದೆ. ಆದ್ರೆ ನೋಡ್ರಿ, ಇಷ್ಟೆಲ್ಲ ಸ್ವಸ್ಥ ಇದನ್ನ ನಾವು ಈ ಲೋಕದಾಗ ಎಲ್ಲಿಯೂ ಕೂಡ ನಾವು ಬಿಡುಗಡೆ ಹೊಂದಕ್ಕಾಗಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳ್ತದ, ಇಲ್ಲಿ ವಾಕ್ಯದ ನಾವು ಸ್ಪಷ್ಟವಾಗಿ ನಾವು ನೋಡುತ್ತಿದ್ದೇವೆ. ಏನಂತಂದ್ರೆ, ಬೈಬಲ್ ಅಲ್ಲಿ ಬರ್ತದ, ಯೇಸು ಸ್ವಾಮಿ ಹತ್ರ ಆ ವ್ಯಕ್ತಿ ಒಬ್ಬನು ಮಾತ್ರ ಬಂದಿದ್ದಾನೆ. ಇನ್ನು 9 ಜನ ಏನ್ ಮಾಡಿದಾರೆ ಗೊತ್ತದನ, ಅವರು ಯಾವ ಮನೆಗೆ ಒಡಗಿದ್ದಾರೆ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಊರು, ಅವ್ರ ಬಂಧು ಬಳಗ, ಅವ್ರ ಸ್ನೇಹಿತರು, ಅವ್ರ ಪರಿಚಯ ಇರೋರು, ಹೀಗೆ ಅನೇಕ ಕಡೆ ಒಡಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ಸಭೆಯಲ್ಲಿ ನೀವು ಒಂದು ಸಭೆಗೆ ಏನಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. ದೇವರು ನಿಮ್ಗೆ ಸ್ವಸ್ಥತೆ ಮಾಡಿದ್ದಾನೆ, ದೇವರು ನಿಮ್ಗೆ ಬಿಡುಗಡೆ ಕೊಟ್ಟಿದ್ದಾನೆ, ದೇವರು ನಿಮ್ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ ಅಂತಂತಂದ್ರೆ ಯಾಕೆ ಮಾಡ್ಯಾರ ಅಂತಂತಂದ್ರೆ ಈ ಸಭೆಯ ಜವಾಬ್ದಾರಿ ನೀವು ತಗೊಳ್ಬೇಕಂತಂದ್ಬಿಟ್ಟು ನಿಮ್ಮ ಜೀವಿತದಾಗ ಅದ್ಭುತ ಮಾಡೇನೆ. ಈ ಜಾಗದಲ್ಲಿ, ಈ ಸ್ಥಳದಲ್ಲಿ ಒಂದು ಸ್ಥಾನ, ಒಂದು ಮಾನ, ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾರೆ ಅಂತಂತಂದ್ರೆ ಈ ಸಭೆಗೆ ನಾವು ನಂಬಿಗಸ್ತರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂತಟ್ಟಾಗಿರ್ತದೆ. ನೋಡ್ರಿ, ಆ 10 ಮಂದಿಗೆ ಒಡೆಯಬೇಡಾನಿತ್ತು, ಬೈಬಲ್ ಅಲ್ಲಿ ಏನಂತ ಬರೆದಿರ್ತಿತ್ತು, ನನಗೆ ಅದು ಆಶ್ಚರ್ಯ ಮಾಡಿದೆ ನಾನು. ಅವನು ಒಬ್ಬನಾದ್ರೂ ಬಂದು ಏಸಪ್ಪ ನಿನ್ನ ಹತ್ರ ಬಂದು ನಾವು ಬೇಡ್ಕೊಂಡಿದ್ದೇವೆ ಸ್ವಾಮಿ, ನನಗೆ ಒಳ್ಳೇದಾಗ್ಯದ ಅಂತಂದ್ಬಿಟ್ಟು ಅವ ಸಾಕ್ಷಿ ಹೇಳತ್ತಾನೆ. ಏನಾಗ್ಲತ್ತದೆ ಜನಗಳಿಗಂತಂದ್ರೆ, ಅವರು ತಟ್ಟಕ್ಕೂ ಪರೇಶಾನ್ ಆಗಲ್ದಂಗೆ, ತಟ್ಟಕ್ಕೂ ಪ್ರಾಬ್ಲಮ್ ಇಲ್ದಂಗೆ ಸ್ವಸ್ಥತೆಗಳನ್ನ ಹೊಂದ್ಕೊಳ್ತಾ ಇದ್ದಾರೆ, ಬಿಡುಗಡೆಗಳನ್ನ ಹೊಂದ್ಕೊಳ್ತಾ ಇದ್ದಾರೆ. ನಮಗ್ ಬಿ ಏನ್ ಕಷ್ಟ ಇಲ್ಲ, ಪಾಸ್ಟರ್ ಬಿ ಏನ್ ಕಷ್ಟ ಇಲ್ಲ ಅಂತಂದ್ಬಿಟ್ಟು ಆರಾಮಾಗಿ ಚರ್ಚ್ ಬಿಟ್ಟು ಕೊಡ್ತಾ ಇದ್ದಾರೆ. ಆದ್ರೆ ಪ್ರೀತಿಯ ದೇವರ ಮಕ್ಕಳೇ, ಹಾಗೆ ನಾವು ಇರಬಾರ್ದು.
ದೇವರ ವಾಕ್ಯ ಹೇಳತ್ತದ. ಹಾಗೆ ಆ ವ್ಯಕ್ತಿ ಒಬ್ಬ ಮಾತ್ರ 9 ಮಂದಿ ಬರಲಿಲ್ಲ. 9 ಮಂದಿಗೆ ಬಿ ಸ್ವಸ್ಥತೆ ಆಗ್ಯದ, ಇವನಿಗೆ ಬಿ ಸ್ವಸ್ಥತೆ ಆಗ್ಯದ. ಆದ್ರೆ ಇವನು ಮೊದಲು ಬಂದು ಯೇಸು ಸ್ವಾಮಿಗೆ ಕೃತಜ್ಞತೆ ಹೇಳತ್ತಾನ. ಏಸಪ್ಪ, ನನಗೆ ಒಳ್ಳೇದಾಗ್ಯದಪ್ಪ. ನಾನು ಎಷ್ಟೋ ವರ್ಷ ನಾನು ಎಲ್ಲರಿಂದ ತಳ್ಳಲ್ಪಟ್ಟಿದ್ದೆ, ನಾನು ಪ್ರೀತಿಸಿದವರಿಂದ ತಳ್ಳಲ್ಪಟ್ಟಿದ್ದೆ, ನನ್ನನ್ನು ಪ್ರೀತಿಸುವವರಿಂದ ನಾನು ತಳ್ಳಲ್ಪಟ್ಟಿದ್ದೆ. ಈ ಊರಿನ ಹೊರಗಡೆ ಒಂದು ನಾಯಿಗಾದರೂ ಆ ಊರಿನ ಒಳಗಡೆ ಅವಕಾಶ ಇತ್ತು, ಆದ್ರೆ ನನಗ್ ಕೂಡ ಇರ್ಲಿಲ್ಲಪ್ಪ ಅಂತಂದ್ಬಿಟ್ಟು ಅವ ಏನ್ ಮಾಡತ್ತಾನಂತಂದ್ರೆ ಏಸಪ್ಪನ ಮುಂದುಗಡೆ ಬಂದುಬಿಟ್ಟು ಅವನು ಕಣ್ಣೀರು ಸುರಿಸಿ ಏಸಪ್ಪ ಕೃತಜ್ಞತೆ ಸಲ್ಲಿಸಿದನ. ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಒಂದು ನಿಮಿಷ. ಪ್ರೀತಿ ಸ್ವರೂಪನಾಗಿರುವಂತ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ದೇವರೇ, ನೀನು ಅದ್ಭುತ ಮಾಡು, ನೀನು ಅತಿಶಯ ಮಾಡು ಸ್ವಾಮಿ, ನೀನು ಅತಿಶಯ ಮಾಡು ಸ್ವಾಮಿ. ಕರ್ತನೆ ದೇವರೇ, ಈ ಒಂದು ಕರ್ತನೆ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಕರ್ತನೆ 11ನೇ ವಚನದಿಂದ 19ನೇ ವಚನದವರೆಗೂ ಸ್ವಾಮಿ ಅಪ್ಪ ಕರ್ತನೆ ಸಮರಿಯ ಗಲಿಲಾಯ ಸೀಮೆಯಲ್ಲಿ ಕರ್ತನೆ 10 ಮಂದಿ ಕುಷ್ಠರೋಗಿಗಳನ್ನ ಕರ್ತನೆ ನೀನು ಸ್ವಸ್ಥ ಮಾಡಿದಿ ಕರ್ತನೆ. ಅವರಿಗೆ ನೀನು ಬಿಡುಗಡೆ ಕೊಟ್ಟಿದಿ ಸ್ವಾಮಿ. ಅವರ ಜೀವಿತದಲ್ಲಿ ಅದ್ಭುತ ಮಾಡಿದಿ ಸ್ವಾಮಿ. ತಳ್ಳಲ್ಪಟ್ಟಂತ ಜಾಗದಲ್ಲಿ ತಿರುಗಿ ಹೋದ ಆ ಜಾಗದಲ್ಲಿ ನಿಲ್ಲಿಸಿದಿ ಸ್ವಾಮಿ. ಕರ್ತನೆ 9 ಜನರು ಕರ್ತನೆ ರಾಜ ಅದರಿಂದ ಸ್ವಸ್ಥತೆಯನ್ನು ಹೊಂದಿಕೊಂಡಿಲ್ಲ ಸ್ವಾಮಿ. ಕರ್ತನೆ ಅಪ್ಪ ಕೃತಜ್ಞತೆ ಸಲ್ಲಿಸಲಿಲ್ಲ ಸ್ವಾಮಿ. ಕರ್ತನೆ ಅಪ್ಪ ಒಬ್ಬ ವ್ಯಕ್ತಿ ಮಾತ್ರ ಬಂದು ಕೃತಜ್ಞತೆ ಸಲ್ಲಿಸಿದ್ದಾನೆ. ಇವತ್ತು ನನ್ನನ್ನು ನಿನ್ನನ್ನ ಕರ್ತನೆ ಬಿಡಿಸಲಿಕ್ಕೆ ತನ್ನ ಪ್ರಾಣವನ್ನೇ ಅರ್ಪಿಸಬೇಕಾಯಿತು, ಆತನ ಮುಖದ ಮೇಲೆ ಉಗಿಸ್ಕೊಳ್ಬೇಕಾಯಿತು, ಆತನ ಕೆನ್ನೆಯ ಮೇಲೆ ಹೊಡಿಸ್ಕೊಳ್ಬೇಕಾಗಿತ್ತು, ಆತನ ಮೈಯೆಲ್ಲ ಗಾಯ ಮಾಡಿಕೊಳ್ಬೇಕಾಗಿತ್ತು. ಇವತ್ತು ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನು ಎಷ್ಟು ಕಷ್ಟಪಟ್ಟಿದ್ದಾನೆ ಒಂದು ಸರ್ತಿ ನೀನು ನೆನೆಸ್ಕೋ. ಅದೇ ಪರಿಸ್ಥಿತಿ ಇವತ್ತು ಸೇವಕರು ಅನುಭವಿಸ್ತಾ ಇದ್ದಾರೆ. ಇವತ್ತು ಸೇವಕರು ಯೇಸು ಕ್ರಿಸ್ತನು ಹೇಗೆ ಕಷ್ಟ ಅನುಭವಿಸಿದಾನೋ ಆ ಜನಗಳಿಗೆ ಬಿಡುಗಡೆ ಕೊಡುವುದಕ್ಕಾಗಿ, ಸ್ವಸ್ಥತೆ ಮಾಡುವುದಕ್ಕಾಗಿ ಇವತ್ತು ಸೇವಕರು ರಾತ್ರಿ ಹಗಲು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ, ಬಂದಿರುವಂತ ಜನಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಕಂಟಿನ್ಯೂ ಸಭೆಯಪ್ಪ, ದೇವರು ನಿಮ್ ಜೊತೆ ಇರ್ತಾನೆ ಎಂಬುದಾಗಿ ಅನೇಕ ಕಾರಣಗಳು. ಮದುವೆಗೆ ಹೋಗಿದ್ದೀನಿ, ಫಂಕ್ಷನ್ಗೆ ಹೋಗಿದ್ದೀನಿ, ಮಗಳ ಬಳಿಗೆ ಹೋಗಿದ್ದೀನಿ, ಮಗನ ಬಳಿಗೆ ಹೋಗಿದ್ದೀನಿ, ಅದು ಇತ್ತು ಇದು ಇತ್ತು ಎಂಬುದಾಗಿ ಹೇಳಿ ಸಭೆಯಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಸ್ವಾಮಿ, ನೀನು ಮಾಡಿರುವಂತ ಉಪಕಾರಗಳನ್ನ ಮರೆಯುವಂತವರಾಗಿರಬಾರ್ದು ಸ್ವಾಮಿ. ಕರ್ತನೆ ಯೇಸುವಿನ ನಾಮದಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ದೀಕ್ಷಾಸ್ಥಾನ ತಕೊಂಡು